ಅವಳಿಗೇನೋ ಆಗಿದೆ, ಅವಳಿಗೆ ಬರ್ಡೇಗಳ ಥರ ಕಾಣಿಸ್ಬೇಕಲ್ಲ. ಮೆಂಟ್ಲಂದರೆ ನಾನೇ. ಮಹಾತ್ಮ ಗಾಂಧಿ ರೋಡ್ ಗೈಸ್, ನಮಗೆ ಡ್ರೀಮ್ ಥರ ಫೀಲ್ ಆಗ್ತಿದೆ. ಫಸ್ಟ್ನ ನಂಬೋಕ್ಕಾಗ್ತಿಲ್ಲ. ದಟ್ ಈಸ್ 400 rupees ಆ್ಯಂಡ್ ಸೊ ಗೈಸ್, ಸೊ ಇವತ್ತು ನಾವು ಎಷ್ಟೊಂದು ದಿವಸ ಅಂದ್ಕೊಂಡಿದ್ದು ಇವತ್ತು ನಮಗೆ ನೆರವೇರ್ತಿದೆ. ಅದೇನು ಅಂತ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ನಂದು ಇವತ್ತು ಫ್ರೈಡೇ, ಇವತ್ತು ನನ್ನ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಅದನ್ನು ಮುಗಿಸ್ಕೊಂಡು ಎಷ್ಟೊತ್ತು ಎಳಿತಾರಂದರೆ ಮ್ಯಾಮು, ಸರಿ ಕೊನೆಗೆ ಅದನ್ನು ಮುಗಿಸ್ಕೊಂಡು ಇವಾಗ ತೃಪ್ತಿ ಮನೆಗೆ ಹೋಗ್ತಿದ್ದೀನಿ. ಸೊ ಅವಳನ್ನ ಮೀಟ್ ಮಾಡಿಸ್ತೀನಿ ಬನ್ನಿ ನಿಮಗೆ. ಆ್ಯಕ್ಚುಲಿ ಏನಂದರೆ ಅವಳ ಬರ್ಡೇಗೆ ನಾವು ಫೋಟೋಸ್ ಇಡ್ತಿರ್ಲಿಲ್ಲ, ಸೊ ಅದಕ್ಕೆ ಸೊ ನಾನು ರೀಚ್ ಆದೆ. ನಾನು ಡ್ರೆಸ್ ಚೇಂಜ್ ಮಾಡಿ ನಿಮಗೆ ಸಿಗ್ತೀನಿ. ಸೊ ಗೈಸ್, ದಿಸ್ ಇಸ್ ಮೈ ಔಟ್ಫಿಟ್. ಆಮೇಲೆ ಇದು ಪ್ರಿನ್ಸಸ್ ಟೈಪ್ಸ್. ಸೊ ಆ್ಯಕ್ಚುಲಿ ನಾವು ಅವಳ ಬರ್ಡೇಗೆ ಫೋಟೋಸ್ ತೊಗೊಳಕ್ಕಾಗಲಿಲ್ಲ. ಸೊ ಇವಾಗ ಹಂಗೆ ತೊಗೊಂಡಂಗಾಗುತ್ತೆ, ನಾವು MG ರೋಡ್ ಹೋದಂಗಾಗುತ್ತೆ ಅಂಥೇಳಿ. ಸೊ ಫಸ್ಟ್ ನಾವು ಇವಾಗ ಬಸ್ ಹಿಡ್ಕೋಬೇಕು ತಾನೆ. ಮೆಟ್ರೋ ಹಾಂ, ಮೆಟ್ರೋಗೆ ಎಲ್ಲಿ ಹೋಗೋದು? ಒಂದು ರೈಲ್ವೆ ಸ್ಟೇಷನ್ಗೆ ಹೋಗ್ಬೋದು. ಅಂದರೆ ಸೇಮ್ ಈ ಥರ ನಾನು ಹಾಕ್ಕೊಂಡು ರೆಡಿ ಆಗ್ತಾರೆ. ಹೌ ಈಸ್ ಯ ಎಕ್ಸ್ಪೀರಿಯನ್ಸ್? ಅವಳಿಗೇನೋ ಆಗಿದೆ, ಅವಳೇನೋ ಸರಿಯಾಗಿ ಮಾತಾಡ್ತೀನಿ. ನನಗೆ ಗೊತ್ತಾಯಿತು ಸರಿ, ಅವಳು ಹೇಳಿಲ್ಲ. ಏನಾದರೂ ಇದ್ರೆ ತಾನೇ ಹೇಳಕ್ಕೆ. ಸೊ ನಾವು ಬಸ್ಸಲ್ಲಿ ಹೋಗಿ ಸಿಗ್ತೀವಿ, ಓಕೆನಾ? ಸೊ ನಾವು ಲಿಫ್ಟಲ್ಲಿ, ಅಂದರೆ ಬಸ್ಸಲ್ಲಿ ಹೋಗಿ ಫಸ್ಟು ಇವಾಗ ಲಿಫ್ಟಲ್ಲಿ ಹೋಗ್ತೀವಿ. ರನ್ವೇ ಅಲ್ಲಿ ಹೋಗ್ತಾರೆ ಈ ಗಾಡಿಯೆಲ್ಲ ತಿರ್ತಾರೆ. ಗ್ರೌಂಡೇ ಇದಲ್ಲ, ಅದಕ್ಕೋಸ್ಕರನೇ ನಾನು ಹತ್ತಿಲ್ಲ. ಓ ಮೈ ಗಾಶ್, ಸಕ್ಕದ ಗಾಳಿ ಅಪ್ಪ. ಅವಕ್ಕ ನಾನು ಹೆಂಗೋ ಕೂದಲು ಬಿಡ್ಕೊಂಡು ಬಂದಿಲ್ಲ, ಕೂದಲು ಬಿಟ್ಟಿದೆ ಅಲ್ಲಿ. ಅದು ಹೆಂಗೆ ಹಿಡ್ಕೊಂತಿದ್ದೀನಪ್ಪ ನನಗೆ. ಸೊ ಗೈಸ್, ನಾವು ಇವಾಗ ತಾನೇ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ನಾವು ಹಂಗೆ ಸುತ್ತಾಡ್ಕೊಂಡು ಬಂದ್ವಿ. ಅಪ್ಪ ಹತ್ತಬೇಕಾಗಿತ್ತು, ಇನ್ನೊಂದು ಬಟ್ ಒಳ್ಳೇದೇ ಆಯ್ತು. ಜಲ್ದಿ ಬೇರೆ ಹತ್ತಬೇಕು. ರಮ್ಯಾ ಅಲ್ಲಿ ಫಸ್ಟ್ ಬಸ್ ಹತ್ತಿದಾಗ ಒಂದು ಅಂಕಲು ಏನಂದ್ರಂದರೆ, ನಾವು ಫಸ್ಟ್ ಅಲ್ಲಿ ಬಂದಾಗ ಒಂದು ಅಂಕಲ್ ಇವಳನ್ನ ಫುಲ್ ಸ್ವೀಟಾಗಿ ಟ್ರೀಟ್ ಮಾಡಿದ್ರು. ಏನಮ್ಮ ಫಂಕ್ಷನ್ಗೆ ಹೋಗ್ತಿದ್ಯಾ ಅಂತೇಳಿ. ಸೆಕೆಂಡ್ ಬಸ್ಸಲ್ಲಿ ಆ ಅಣ್ಣ ನಾಚ್ಕೊಂಡೇ ಬಿಟ್ರು. ಇಲ್ಲೊಂದು ಅಕ್ಕ ಹೋಗ್ತಿದೆ, ಆ ಅಕ್ಕ ಫುಲ್ ಇವಳನ್ನ ನೋಡ್ಕೊಂಡು ಹೋಗ್ತಾರೆ. ಯಾಕಂದರೆ ಈ ಡ್ರೆಸ್ಸು ಅವ್ರು ನೋಡಿರ್ಬೇಕು ಅನಿಸುತ್ತೆ, ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ ಯೂಸರ್ಸ್ಗೆ ಗೊತ್ತಿದೆ. ಡ್ರೆಸ್ಸಿಗೆ ಯಾವಾಗಾದರೂ ಅದು ಇನ್ಸ್ಟಾಗ್ರಾಮ್ ನೋಡಿದ್ದೆ. ಓನ್ಲಿ ಡ್ರೆಸ್ ವಿಚ್ ಕ್ಯಾರೀಸ್ ಡ್ರೆಸ್ ಹಾಕ್ತಿದ್ದ. ನಾನು ನಿಂಗೊಂದು ಕಲ್ಸಿದ್ನಲ್ಲ, ನೋಡ್ದೆ ಸವನ. ಅದು ರೈಲ್ವೆ ಸ್ಟೇಷನ್ಗೆ ರೀಚ್ ಆಗ್ತಿದೆ. ಆಲ್ರೆಡಿ ರೀಚ್ ಆಗಿದ್ದೀರಿ. ನಾನೇನು ಮೇಕಪ್ಪೇ ಮಾಡಿರೋಳೆ, ಇದ್ರ ಥರ ಬರ್ತಿದ್ದೀನಿ. ಇವಳು ಫುಲ್ಲು ಗ್ರ್ಯಾಂಡಾಗಿ ಕಾಣಿಸ್ತದೆ. ನಾನೇನು ಮಾಡಿ ಫುಲ್ ಹಾಕ್ಕೊಂಡು ಬಂದ್ಬಿಟ್ಟು ಸಿಂಪಲ್. ನಾನು ಇವಳು ಬರ್ಡೇಗಳ ಥರ ಕಾಣಿಸ್ಬೇಕಲ್ಲ. ಅಯ್ಯೋ, ಈ ನರ್ಕ ನೋಡಕ್ಕ. ಅವಳು ಆ್ಯಕ್ಚುಲಿ ನಿನ್ನ ಬರ್ಡೇ ಫೋಟೋಸ್ ಚೆನ್ನಾಗಿ ಬರಬೇಕು ಅಂತಲೇ ಈ ಡ್ರೆಸ್ ಹಾಕೋ ಅಂತ. ಮೆಂಟ್ಲಂದರೆ ನಾನೇ.
ಇಲ್ಲ ಮತ್ತೆ ಬಂದಿದ್ದೀನಿ ಕಾಡ ಸ್ಟೇಷನಲ್ಲಿ ಇಳಿದಿದ್ದೀರಿ ಬಟ್ ಹೇಳಿದ್ದೀವಿ ಯಪ್ಪ ಇಲ್ಲೇ ಹಿಂಗೆ ಇರ್ತಾರೆ ಫಾರಿನರ್ಸ್ ಥರ. ಇಲ್ಲಿಂದ ಸ್ಟಾರ್ಟ್ ಅಂತ ಚರ್ಚ್ ಸ್ಟ್ರೀಟು. ಇಲ್ಲಿ ಹುಡುಗಿ ನನಗಂತೂ ಫುಲ್ ಏನಾಗ್ತದೆ ಅಂದರೆ ಗೈಸ್ ನಾನೊಂದು ನೋಡಿ ಶಾಕ್ ಆಗೋದು. ಹಿಂಗೂ ಇರ್ತಾರ ಈ ಫಿಕ್ಷನಲ್ಲಿ ನೋಡಿರೋದು, ಬಟ್ ಇದರಲ್ಲೂ ಹಿಂಗೆ ಸಿಗುತ್ತೆ ಅಂತ ಗೊತ್ತಿದೆ. ಗೈಸ್ ನಮಗೆ ಡ್ರೀಮ್ ಥರ ಫೀಲ್ ಆಗ್ತಿದೆ. ಫಸ್ಟ್ ನನಗೆ ಕಣ್ಣಲ್ಲಿ ನೀರು ತುಂಬ್ಕೊತಿದೆ. ಇಲ್ಲಿ ತೋರಿಸ್ತೀನಿ ನೋಡಿ, ಇದೆಲ್ಲ ಯಾವಾಗಲೂ ಇಮ್ಯಾಜಿನ್ ಮಾಡಿರಲಿಲ್ಲ. ಎಷ್ಟು ಬೇಕಾ? 50 ರೂಪಾಯಿ ಇತ್ತು. ದೇವರೇ ಕಾಪಾಡಪ್ಪ. ನಮಗೆಲ್ಲಾದರೂ ಒಂದು ಫೋಟೋ ಜಾಗ ಸಿಕ್ಕಿ ನಾವೊಂದು ಫೋಟೋ ನಾವು ಇವಾಗವರೆಗೂ ಎಲ್ಲ ಕಡೆ ತಿರ್ಕೊಂಡಿದ್ದೀರಿ. ನಾವು ಈ ಥರ ಆ ಥರ ಬರ್ತಿದ್ದೀವಿ. ಯಾರೋ ನಮ್ಗೆ ಗೊತ್ತಿರೋ ಸಿಕ್ಕಿದ್ರು. ಅಯ್ಯೋ ಗಾಯ್ಸ್, ನನ್ನ ಮೇಕಪ್ ಎಲ್ಲ ಹೋಯ್ತು. ಬೂತಲ್ಲೂ ನಾನು ಚೆನ್ನಾಗಿ ಪೋಸ್ ಕೊಟ್ಟಿಲ್ಲ. ಇವತ್ತು ನಾನು ಏನೇನೋ ಮಾಡ್ತಿದ್ದೀನಿ. ಕೊನೆಗೆ ಚರ್ಚ್ ಸ್ಟ್ರೀಟಿಗೆ ಬಂದಿದ್ದೀನಿ. ಮತ್ತು ಹಿಂಗೆ ನಡಿ ತಗೋ 2ಗೆ 200. ಸೊ ಗೈಸ್, ಫಸ್ಟ್ ಟೈಮ್ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ವಿ. ಡಾಲ್ ಸಿಕ್ಕೊಂಡು ಯೂಸ್ ಮಾಡಿ ಬ್ರೌನಿ ತಿಂತಿದ್ದೆ. ನನಗೆ ಗೈಸ್ ನಾವು ಫೋಟೋ ಎಲ್ಲ ಇಟ್ಕೊಂಡ್ವಿ. ನನ್ನ ಕ್ಲಿಪ್ ಕೂಡ. ಸೊ ಅದಕ್ಕೆ ಇವಾಗ ರೆಸ್ಟೋರೆಂಟಲ್ಲಿ ತಿನ್ನೋಣ ಅಂತ ಬಂದಿದ್ದೀವಿ. ಇದು ರೆಸ್ಟೋರೆಂಟ್ ಅಲ್ಲ, ಪಿಜ್ಜಾ. ಹಾಂ, ಪಿಜ್ಜಾ ತಿನ್ನೋಕ್ಕೆ ಬಂದಿದ್ದೀವಿ. ಎಲ್ಲ ಕ್ಲಿಯರೆಲ್ಲ ಮಾಡ್ತಾರೆ. ಪ್ಲಸ್ ರೇಟ್ ಬೇರೆ ಇಷ್ಟೊಂದಿತ್ತು. ನನಗಂತೂ ಸಾಕಾಗೋಯ್ತು. ಸೊ ಅವಳೇನು ಆರ್ಡ್ರ್ ಮಾಡಿದ್ದಾಳೆ ಅಂತ ಗೊತ್ತಿಲ್ಲ. ಸ್ಟಿಲ್ ಏನೋ ಮ್ಯಾರ್ಗರಿಟಾ ಅಂತ ಆರ್ಡ್ರ್ ಮಾಡಿದ್ದಾಳೆ. ಸೊ ಅದನ್ನು ಬಿಟ್ಟು ಅದು ಹಾಕಲಿಲ್ಲ. ನಾನು ಟೇಸ್ಟ್ ಮಾಡ್ತೀನಿ ಸರ್. ಹಿಂಗೆ ಒಂದು ರೆಸ್ಟೋರೆಂಟ್ ಕರೆದು ಅವ್ರೇನೋ ಇದ್ರಲ್ಲಿ ತಿಂತಾರಣ ಕೊಡ್ತೀನಿ. years later. ಗೈಸ್ ನಾವು ತಿಂದ್ರಿ. ನನಗೆ ನಿಜ ನಂಬೋಕ್ಕಾಗ್ತಿಲ್ಲ. ದಟ್ ಈಸ್ 400 rupees ಆ್ಯಂಡ್ ದ ಟೇಸ್ಟ್ ವಾಸ್. ಸೊ ಗೈಸ್ ಮತ್ತೆ ಪಿಜ್ಜಾ ತಿನ್ನೋಕ್ಕೆ ಬಂದಿದ್ದೀವಿ. ಚೀಸಿ ವಾಲ್ಕ್ಯಾನೋ. ಆಮೇಲೆ ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ನಾವು ಹಂಗೇ ಕ್ಯಾಲ್ಕುಲೇಟ್ ಮಾಡ್ತಾ ಬಂದ್ರಿ ದುಡ್ಡು ಎಷ್ಟಾಗಿರ್ಬೋದು ಅಂತ. ವಾಟ್ ಸೇರಿಸಿ 2000 ರೂಪಾಯಿ. ನನಗೆ ಫಸ್ಟ್ ಆಫ್ ಆಲ್ ಆ ಪಿಜ್ಜಾ ಇಷ್ಟ ಆಗಿದ್ದಿರೋ ಪರವಾಗಿರಲಿಲ್ಲ. ಅಲ್ಲಿ ಫಸ್ಟ್ ಆಫ್ ಆಲ್ ಪಿಜ್ಜಾ ಇಷ್ಟ ಆಗಲಿಲ್ವಾ? ಅದೇ 400 ರೂಪಾಯಿಗೆ ಎಷ್ಟು ಇಸ್ಕೊಂಡು ತಿನ್ಬೋದಾಗಿತ್ತು. ಅಲ್ಲಿ ರೋಲ್ ಇಸ್ಕೊಬೋದಾಗಿತ್ತು, ಎಲ್ಲ ಮಾಡ್ಬೋದಾಗಿತ್ತು. ಇಲ್ಲೇ ಬಂದು ಒಂದು 400 ರೂಪಾಯಿಗೆ ತಿನ್ಬೋದಾಗಿತ್ತು ಫುಡ್ಡನ್ನ. ಬಟ್ ಅಲ್ಲಿ ಕ್ಲಾಸಿ ಆಗಿದೆ ಅಂತ ಹೋದ್ವಿ. ಅದು ಸ್ವಲ್ಪ ಒಂದು ಒಳ್ಳೆ, ನಾವು ಹಾರರ್ಗೆ ಹೋಗ್ಬಿಟ್ಟಿದ್ರು ಪರವಾಗಿಲ್ಲ. ಬಟ್ ಯಾರಿಗೂ ಗೊತ್ತು, ಫಸ್ಟ್ ಟೈಮ್ ಒಂದಿಷ್ಟು ಚೆನ್ನಾಗೆ ನಾವು ಸ್ಪೆಂಡ್ ಮಾಡಿದ್ದೀವಿ ಡೇ. ನನಗೆ ಕಾಲೇಜ್ ಲೀವ್ ಆಗಿ ಗೊತ್ತಿಲ್ಲ. ಗೈಸ್ ಲೇಟಾಗಿ ಬರುತ್ತೆ. ನಮ್ಮ ಅಪ್ಪ ಬೇರೆ ಕಾಲ್ ಮಾಡಿದ್ರು. ಬೇಗ ಹೋಗ್ತೀವಿ.
ಹೋಗ್ತೀನಿ.